ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೆ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತೇಳಿ ಕರಿತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಶಿಲ್ಲಾಂಗ್, ಬಿ ಐಜ್ವಾಲ್, ಸಿ ಇಂಪಾಲ್, ಡಿ ಕೊಹಿಮಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಿಲ್ಲಾಂಗ್. ಶಿಲ್ಲಾಂಗನ್ನು ನಾವು ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ, ಕೈಲಾಸ ಪರ್ವತವಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಕೈಲಾಸ ಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಭಾರತ, ಬಿ ಭೂತಾನ್, ಸಿ ಚೀನಾ, ಡಿ ನೇಪಾಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾದಲ್ಲಿ ನಾವು ಕೈಲಾಸ ಪರ್ವತವನ್ನು ಕಾಣ್ತೀವಿ. ಇಲ್ಲಿ ನೋಡ್ತಿರ್ಬೋದು, ಬಲಗಡೆಯಲ್ಲಿ ಇದು ಚಿತ್ರ ಇದೆಯಲ್ಲ, ಇದು ಕೈಲಾಸ ಪರ್ವತದ ಒಂದು ಚಿತ್ರ. ಇದು ಚೀನಾದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ, ಮೈಕಲ್ ಶ್ರೇಣಿಯು ನೆಲೆಗೊಂಡಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮೈಕಲ್ ಶ್ರೇಣಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಇದಕ್ಕೆ ಆಪ್ಷನ್ಸ್: ಎ ಜಮ್ಮು ಕಾಶ್ಮೀರ, ಬಿ ರಾಜಸ್ಥಾನ್, ಸಿ ಒಡಿಶಾ, ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಮಧ್ಯಪ್ರದೇಶನಲ್ಲಿ ನಾವು ಮೈಕಲ್ ಶ್ರೇಣಿಯನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಎರಡೂ ರಾಜ್ಯಗಳು ಒಂದೇ ರಾಜಧಾನಿಯಾಗಿ ವ್ಯವಹರಿಸುತ್ತಿರುವ ನಗರ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ಎರಡು ರಾಜ್ಯಗಳು ಒಂದೇ ರಾಜಧಾನಿಯನ್ನು ಹೊಂದಿರುತ್ತವೆ ಭಾರತದಲ್ಲಿ ಅಂತ. ಇದಕ್ಕೆ ಆಪ್ಷನ್ಸ್: ಎ ಚಂಡೀಗಢ, ಬಿ ಆಗ್ರಾ, ಸಿ ಲಕ್ನೋ, ಡಿ ಹೈದರಾಬಾದ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಚಂಡೀಗಢ. ಚಂಡೀಗಢ ಇದು ಪಂಜಾಬ್ ಮತ್ತು ಹರಿಯಾಣಗಳ ರಾಜಧಾನಿಯಾಗಿ ವ್ಯವಹರಿಸುತ್ತಿರುವ ಭಾರತದ ಏಕೈಕ ನಗರವಾಗಿದೆ. ಅಂದರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರ್ತಕ್ಕಂತಹ ಒಂದು ರಾಜಧಾನಿಯನ್ನು ಹೊಂದಿದೆ. ಆದರೆ ಚಂಡೀಗಢ ಮಾತ್ರ ಪಂಜಾಬ್ ಹಾಗೂ ಹರಿಯಾಣ ಎರಡೂ ರಾಜ್ಯಗಳ ಒಂದೇ ರಾಜಧಾನಿಯಾಗಿ ವ್ಯವಹರಿಸುತ್ತಿರುವ ಭಾರತದ ಏಕೈಕ ನಗರ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನು ಡ್ಯಾಶ್ ಕೃಷಿ ಹವಾಮಾನ ವಲಯಗಳಾಗಿ ವಿಭಜಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ 5, ಬಿ 10, ಸಿ 15, ಡಿ 20. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 10. ಕರ್ನಾಟಕವನ್ನು 10 ಕೃಷಿ ಹವಾಮಾನ ವಲಯಗಳಾಗಿ ವಿಭಜಿಸಲಾಗಿದೆ. ಅದೇ ರೀತಿ ಒಂದು ವೇಳೆ ಭಾರತದ್ದೇನಾದರೂ ಕೇಳಿದರೆ, ಭಾರತವನ್ನು ಒಟ್ಟು 15 ಕೃಷಿ ವಲಯಗಳನ್ನಾಗಿ ವಿಭಜಿಸಲಾಗಿದೆ. ಕರ್ನಾಟಕವನ್ನು 10 ಕೃಷಿ ಹವಾಮಾನ ವಲಯಗಳಾಗಿ ವಿಭಜಿಸಲಾಗಿದೆ. ಫ್ರೆಂಡ್ಸ್, ನಾನ್-HK ವಿಡಿಯೋ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದ ಎಷ್ಟು ಕೃಷಿ ಹವಾಮಾನ ವಲಯಗಳಾಗಿ ವಿಭಜಿಸಲಾಗಿದೆ ಅಂತ ಪ್ರಶ್ನೆ ಬಂದಿತ್ತು. ಮುಂದಿನ ಒಂದು ದಿನಮಾನಗಳಲ್ಲಿ ಕರ್ನಾಟಕದ ಬಗ್ಗೆ ಕೇಳ್ಬೋದು, ಅದಕ್ಕೆ ಈ ಕ್ವಶನ್ನ ಇಲ್ಲಿ ಹಾಕಿದ್ದೆ. ಮುಂದಿನ ಪ್ರಶ್ನೆ, ಭಾರತ ದೇಶದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಭಾರತದಲ್ಲಿ ಅತಿ ಎತ್ತರದ ಜಲಪಾತ ಯಾವುದು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಬರ್ಚಿಫನಿ ಫಾಲ್ಸ್, ಬಿ ಜೋಗ್ ಫಾಲ್ಸ್, ಸಿ ಮೀನಮಾಟಿ ಫಾಲ್ಸ್, ಡಿ ಕುಂಚಿಗಲ್ ಫಾಲ್ಸ್. ಫ್ರೆಂಡ್ಸ್, ಈ ಪ್ರಶ್ನೆ UPSC 2009ರಲ್ಲಿ ಕೇಳಿದರು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕುಂಚಿಗಲ್ ಫಾಲ್ಸ್. ಕುಂಚಿಗಲ್ ಫಾಲ್ಸ್ ಇದು ನಮ್ಮ ದೇಶದ ಅತಿ ಎತ್ತರದ ಜಲಪಾತ. ವಿಶ್ವದ ಅತಿ ಎತ್ತರದ ಜಲಪಾತ ಅಂದರೆ ಏಂಜಲ್ ಫಾಲ್ಸ್. ಹಾಗೂ ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಿರ್ಬೋದು ಬಲಗಡೆ, ಇದು ಕುಂಚಿಗಲ್ ಫಾಲ್ಸ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ನಿಗ್ರೋಗಳು ಮುಖ್ಯವಾಗಿ ಕಂಡುಬರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನಿಗ್ರೋ ಜನಾಂಗಗಳು ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರ್ತದೆ ಅಂತ. ಇದಕ್ಕೆ ಆಪ್ಷನ್ಸ್: ಎ ಪಂಜಾಬ್, ಬಿ ಅಂಡಮಾನ್ ಮತ್ತು ನಿಕೋಬಾರ್, ಸಿ ಉತ್ತರ ಪ್ರದೇಶ್, ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ
ನಾವು ನಿಗ್ರೋ ಜನಾಂಗಗಳನ್ನು ಕಾಣ್ತೀವಿ. ನಿಗ್ರೋ ಜನಾಂಗಗಳಲ್ಲದೆ ಅಲ್ಲಿ ಓಂಗೆ, ಜರವ, ನಿಗ್ರೋ, ಮಂಗೋಲಾಯ್ಡ್ ಹೀಗೆ ಹಲವಾರು ಜನಾಂಗಗಳು ಕಂಡುಬರುತ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ಇದು ಭಾರತ ದೇಶದ ಪೂರ್ವದಲ್ಲಿ ಕಂಡುಬರುವ ಬಂಗಾಳ ಕೊಲ್ಲಿಯಲ್ಲಿ ನೆಲೆಗೊಂಡಿರ್ತಕ್ಕಂತಹ ಒಂದು ದ್ವೀಪ. ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿರುವ ನ್ಯೂಕ್ಲಿಯರ್ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಹೀಲಿಯಂ, ಬಿ ಯುರೇನಿಯಂ, ಸಿ ಹೈಡ್ರೋಜನ್, ಡಿ ಆಮ್ಲಜನಕ. ಫ್ರೆಂಡ್ಸ್, ಸೂರ್ಯನಲ್ಲಿ ನಾವು ಮುಖ್ಯವಾಗಿ ಹೀಲಿಯಂ ಮತ್ತು ಹೈಡ್ರೋಜನನ್ನು ಕಾಣ್ತೀವಿ. ಆದರೆ ಇದರಲ್ಲಿ ಮುಖ್ಯವಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಹೈಡ್ರೋಜನ್. ಒಂದು ನಿಮಿಷ. ಇದಕ್ಕೆ ಸರಿಯಾದಂಥ ಉತ್ತರ ಸಿ ಹೈಡ್ರೋಜನ್. ಹೈಡ್ರೋಜನ್ ಹಾಗೂ ಹೀಲಿಯಂ ಸೂರ್ಯನಲ್ಲಿ ಕಂಡು ಬರ್ತಿರ್ತಕ್ಕಂತಹ ಮುಖ್ಯವಾದ ಎರಡು ಇಂಧನಗಳು. ಇದರಲ್ಲಿ ಹೈಡ್ರೋಜನ್ ಅಂದರೆ ಜಲಜನಕ 90% ಹಾಗೂ ಹೀಲಿಯಂ 10%ದಷ್ಟು ಕಾಣ್ತೀವಿ. ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ವಜ್ರ ಮತ್ತು ಮುತ್ತುಗಳ ಗರಿಷ್ಠ ಉತ್ಪಾದಕರು ಯಾವ ದೇಶ ಅಂತ ಕೇಳಿದ್ದಾರೆ. ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ವಜ್ರ ಮತ್ತು ಮುತ್ತುಗಳು ಯಾವ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಜೈರೆ, ಬಿ ದಕ್ಷಿಣ ಆಫ್ರಿಕಾ, ಸಿ ಬೋಟ್ಸ್ವಾನ್, ಡಿ ಘಾನಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬೋಟ್ಸ್ವಾನ್. ಬೋಟ್ಸ್ವಾನ್ನಲ್ಲಿ ನಾವು ವಜ್ರ ಹಾಗೂ ಮುತ್ತುಗಳ ಗರಿಷ್ಠ ಪ್ರಮಾಣದ ಉತ್ಪಾದನೆಯನ್ನು ಕಾಣ್ತೀವಿ. ಇಲ್ಲಿ ದಕ್ಷಿಣ ಆಫ್ರಿಕಾ ಅಂತ ಇದೆಯಲ್ಲ, ಇದು ವಿಶ್ವದ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ. ಮುಂದಿನ ಪ್ರಶ್ನೆ, ಯಾವ ಎರಡು ದೇಶಗಳು ನೀರೊಳಗಿನ ಸುರಂಗದಿಂದ ಸಂಪರ್ಕಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಅಂದರೆ ಇದು ಸುರಂಗ ಮಾರ್ಗದ ಮೂಲಕ, ಅಂದರೆ ರಸ್ತೆ ಮಾರ್ಗದ ಮೂಲಕ ಅಲ್ಲ, ಇದು ಟನಲ್ ಮೂಲಕ ಸಂಪರ್ಕಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಇಂಗ್ಲೆಂಡ್ ಮತ್ತು ಫ್ರಾನ್ಸ್, ಬಿ ಮಲೇಷಿಯಾ ಮತ್ತು ಸಿಂಗಾಪುರ್, ಸಿ ಇಂಗ್ಲೆಂಡ್ ಮತ್ತು ಸ್ಪೇನ್, ಡಿ ಇಂಗ್ಲೆಂಡ್ ಮತ್ತು ಬೆಲ್ಜಿಯಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಇವು ಎರಡು ದೇಶಗಳು ಟನಲ್ ಮೂಲಕ, ಅಂದರೆ ಸುರಂಗ ಮಾರ್ಗದ ಮೂಲಕ ನೀರೊಳಗೆ ಸಂಪರ್ಕಿಸಲ್ಪಟ್ಟಂತಹ ಎರಡು ನಗರಗಳು. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.